ನಮಸ್ಕಾರ ವೀಕ್ಷಕರೇ, ಡೀನ್ರವರು ಇದ್ದಾರೆ. ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅವರ ಮುಖಾಂತರನೇ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ನಾವು ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ವಿದ್ಯಾರ್ಥಿಗಳು ಈ ಕಲಿಕೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಬಂದಿದ್ದೀವಿ. ನಿಮ್ಮ ಒಂದು ಪರಿಚಯನ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನಾನು ಡಾಕ್ಟರ್ JM ದೇವಗಿರಿ, ಡೀನ್ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ. ಇಲ್ಲಿ 1/6/2023ರಿಂದ ಈ ಒಂದು ಆವರಣದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚಿತವಾಗಿ ನಾನು ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಸುಮಾರು 10 ವರ್ಷಗಳ ಕಾಲ ಇದೇ ಮಹಾವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡಿದ್ದೀನಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಅರಣ್ಯ ಮತ್ತು ಸಂಶೋಧನಾ ಒಂದು ವಿಭಾಗದ ಮುಖ್ಯಸ್ಥನಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಈ ಒಂದು ಅರಣ್ಯ ಮಹಾವಿದ್ಯಾಲಯಕ್ಕೆ 1990ರಲ್ಲಿ ಸೇರ್ಪಡೆಗೊಂಡು ಸಹಾಯಕ ಪ್ರಾಧ್ಯಾಪಕನಾಗಿ ಸಹ ಪ್ರಾಧ್ಯಾಪಕನಾಗಿ ಸುಮಾರು 27 ವರ್ಷ ಕಾಲ ಈ ಒಂದು ಅರಣ್ಯ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ನಾವೊಂದು ಕ್ಯಾಸುವಲಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಈಗ 2025-26ನೇ ಸಾಲಿನಲ್ಲಿ ಈ ಅರಣ್ಯ ಪದವಿಗೆ ವಿದ್ಯಾರ್ಥಿಗಳು PUC ಕಂಪ್ಲೀಟ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೊಂದಷ್ಟು ಮಾಹಿತಿ ಗೊತ್ತಾಗಲಿನ ಉದ್ದೇಶದಿಂದ ತಮ್ಮ ಹತ್ರ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಈಗ ಸರ್, ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ಅರಣ್ಯ ಮಹಾವಿದ್ಯಾಲಯ ಪ್ರಾರಂಭದ ಬಗ್ಗೆ, ಅದರ ಬೆಳವಣಿಗೆ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಹೇಳಿ ಸರ್. ಭಾಳ ಸಂತೋಷ. ತಾವು ಇಂಥ ಒಂದು ಕಾರ್ಯಕ್ರಮವನ್ನು ಈ ಥರದೊಂದು ಡಾಕ್ಯುಮೆಂಟ್ರಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದ ಬೇರೆ ಜನರಿಗೂ ಕೂಡ ಇದರ ಒಂದು ಅರಣ್ಯ ಮಹಾವಿದ್ಯಾಲಯದ ಪರಿಚಯ ಆಗಲಿ ಅಂತಕ್ಕಂಥ ಒಂದು ತಮ್ಮ ಕಾರ್ಯಕ್ರಮ ಶ್ಲಾಘನೀಯ. ಮೊಟ್ಟ ಮೊದಲನೇದಾಗಿ ಈ ಒಂದು ಅರಣ್ಯ ಮಹಾವಿದ್ಯಾಲಯ ಯಾವ ರೀತಿ ಹುಟ್ಟು, ಅರಣ್ಯಶಾಸ್ತ್ರ ಪದವಿ ಯಾವ ರೀತಿ ಬೆಳೆದು ಬಂದಿದೆ ಅನ್ನತಕ್ಕಂಥ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ 1985ರಲ್ಲಿ ಒಂದು ರಾಜೀವ್ ಗಾಂಧಿಯವರ ಆಗಿನ ಒಂದು ಪ್ರಧಾನಮಂತ್ರಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಅರಣ್ಯಶಾಸ್ತ್ರದ ಪದವಿ ಒಂದು ಪ್ರೊಫೆಷ್ನಲ್ ಡಿಗ್ರಿಯಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಅವರ ಒಂದು ಇದರಿಂದ ಉದ್ದೇಶದಿಂದ 1985ರಲ್ಲಿ ನಮ್ಮ ರಾಷ್ಟ್ರದಲ್ಲಿ ಸುಮಾರು 10ರಿಂದ 12 ಕಾಲೇಜುಗಳಲ್ಲಿ ಈ ಅರಣ್ಯಶಾಸ್ತ್ರ ಪದವಿ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ರಾಜ್ಯದಲ್ಲಿ 2 ಕಡೆಗಳಲ್ಲಿ ಈ ಅರಣ್ಯಶಾಸ್ತ್ರ ಪದವಿ ಪ್ರಾರಂಭ ಆಯಿತು. ಒಂದು ನಾವೀಗೇನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಒಂದೇ ವಿಶ್ವವಿದ್ಯಾಲಯ ಇದ್ದಿದ್ದು, ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಧಾರವಾಡ ಕೃಷಿ ಮಹಾವಿದ್ಯಾಲಯ ಇತ್ತು. ಆ ಧಾರವಾಡ ಕೃಷಿ ಮಹಾವಿದ್ಯಾಲಯದಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಏಕಕಾಲದಲ್ಲಿ 1985ರಲ್ಲಿ ಈ ಅರಣ್ಯಶಾಸ್ತ್ರದ 4 ವರ್ಷದ ಪದವಿ ಆರಂಭವಾಯಿತು. ಇದಕ್ಕಿಂತ ಮುಂಚಿತವಾಗಿ ಈಗ ನ್ಯಾಷನಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅದರ ರೆಕಮೆಂಡೇಷನ್ಸ್ ಪ್ರಕಾರ ಈ ಅರಣ್ಯಶಾಸ್ತ್ರ ಮತ್ತು ಕೃಷಿ ಅರಣ್ಯ ಶಾಸ್ತ್ರಗಳು ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆವಾಗ ಕೆಲವು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಫಾರ್ಮ್ ಫಾರೆಸ್ಟ್ರಿ ಮತ್ತು ಅಗ್ರೋ ಫಾರೆಸ್ಟ್ರಿಯಲ್ಲಿ ಕೆಲವಿಷ್ಟು ಸಂಶೋಧನೆಗಳು ಮತ್ತು ಕಲಿಕೆಗಳು ಪ್ರಾರಂಭವಾಯಿತು. ಆದರೆ ಇದೊಂದು ಪ್ರೊಫೆಷ್ನಲ್ ಕೋರ್ಸ್ ಆಗಿ 1985ರಲ್ಲಿ ಆರಂಭಗೊಂಡು ಆಗಿನ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಪ್ರಾರಂಭವಾಗಿ ತದನಂತರ ಇದು 1995ರಲ್ಲಿ ಬೆಂಗಳೂರಿನಿಂದ ಪೊನ್ನಂಪೇಟೆಗೆ ಇಲ್ಲಿಗೆ ಶಿಫ್ಟ್ ಆಯಿತು. ವರ್ಗಾವಣೆ ಆಯಿತು. ಆ ಶಿಫ್ಟ್ ಆದ ನಂತರ ಅಲ್ಲಿಂದ ಇಲ್ಲಿವರೆಗೂ ಈಗ ನಾವು ರಜತ ಮಹೋತ್ಸವವನ್ನು ಆಚರಿಸಿದ್ದೇವೆ. ಸುಮಾರು 30 ವರ್ಷಗಳ ಕಾಲ ಈ ಒಂದು ವಿಶ್ವವಿದ್ಯಾಲಯ, ಇಲ್ಲಿ ಅರಣ್ಯ ಮಹಾವಿದ್ಯಾಲಯ ಈ ಒಂದು ಪ್ರದೇಶದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ನಾನೂ ಕೂಡ 2ನೇ ಬ್ಯಾಚಿನ ಅರಣ್ಯಶಾಸ್ತ್ರದ ವಿದ್ಯಾರ್ಥಿ. 1986ರಲ್ಲಿ ನಾನು ಇದಕ್ಕೆ ಒಂದು ಅಡ್ಮಿಷನ್ಸನ್ನು ತಗೊಂಡು US ಆವಾಗ ಸಪರೇಟ್ 2 ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದ್ದಿದ್ದು ಧಾರವಾಡವಾಗಿ ಬೇರ್ಪಟ್ಟು ನಮ್ಮ ಕಾಲದಲ್ಲಿ 1986ರಲ್ಲಿ 86-87ರಲ್ಲಿ 2 ಕೃಷಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡವು. ಸೊ ಈಗ ಇನ್ನೊಂದು ಕೃಷಿ ಅರಣ್ಯ ಮಹಾವಿದ್ಯಾಲಯ ಇರತಕ್ಕಂಥದ್ದು ಸಿರ್ಸಿಯಲ್ಲಿ. ಹಾಗೆ ಈಗ ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ಮಹಾವಿಜ್ಞಾನಗಳ ವಿದ್ಯಾಲಯದಲ್ಲಿ ಇರುವಕ್ಕಿಯಲ್ಲೂ ಕೂಡ ಇನ್ನೊಂದು ಪದವಿ ಕಾರ್ಯಕ್ರಮ
ಆರಂಭವಾಗಿದೆ. ಸೊ ಅದು ಆರಂಭವಾಗಿ ಸುಮಾರು ಇಷ್ಟು ವರ್ಷ ಇಲ್ಲಿ ಈ ಒಂದು ಅರಣ್ಯ ಮಹಾವಿದ್ಯಾಲಯದಲ್ಲಿ ಸುಮಾರಷ್ಟು ಬೆಳವಣಿಗೆಗಳು ಹಾಕ್ಕೊಂಡು ಬಂದಿದ್ದಾವೆ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿದ ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಹೋಗಿದ್ದಾರೆ. ಈಗ ಕೆಲವು ನಮ್ಮ ವಿದ್ಯಾರ್ಥಿಗಳೇ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸುಮಾರು ನಮ್ಮ ರಾಜ್ಯದಲ್ಲಿ ಅರಣ್ಯಶಾಸ್ತ್ರ ಪದವಿ ಪಡೆದಂಥ ಸುಮಾರು 300ರಿಂದ 400 ಡೆಪ್ಟಿ ರೇಂಜ್ ಫಾರೆಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 200 ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಸುಮಾರು 35ರಿಂದ 40 ಜನ ACF ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಅರಣ್ಯ ಮಹಾವಿದ್ಯಾಲಯದಿಂದ 19 ವಿದ್ಯಾರ್ಥಿಗಳು ಇಲ್ಲಿ ಓದಂಥವ್ರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮನ್ನು ಪಾಸ್ ಮಾಡಿ ಸಿವಿಲ್ ಸರ್ವಿಸ್ ಕಂಪ್ಲೀಟ್ ಮಾಡಿ ಅವರು ಅರಣ್ಯ ಇಲಾಖೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಓಕೆ. ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿಕ್ಕೋಸ್ಕರ ಏನು ಪದವಿಗಳು ಕಲಿಸ್ಕೊಡ್ತಿದ್ದೀರಿ ಸರ್? ನಮ್ಮಲ್ಲಿ ಈಗ 1995ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಆದಾಗ ಆವಾಗ 4 ವರ್ಷದ ಅರಣ್ಯಶಾಸ್ತ್ರದ ಒಂದು ಪದವಿ ಮಾತ್ರ ಇಲ್ಲಿಗೆ ಶಿಫ್ಟ್ ಆಯಿತು. ಅದರ ಜೊತೆಗೆ ಪ್ರಾರಂಭವಾಯಿತಿದು. ಅದಾದ ನಂತರ 2001ರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಡಿಪಾರ್ಟ್ಮೆಂಟಲ್ಲಿ ಸ್ನಾತಕೋತ್ತರ ಪದವಿ ಪ್ರಾರಂಭವಾಯಿತು. ಹಾಗೆ ತದನಂತರ 2007ರಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟಲ್ಲಿ ಪ್ರಾರಂಭವಾಯಿತು. ಈಗ ನಮ್ಮಲ್ಲಿ 4 ವರ್ಷದ ಅರಣ್ಯಶಾಸ್ತ್ರ ಪದವಿ ಜೊತೆಗೆ ಸ್ನಾತಕೋತ್ತರ ಮತ್ತು PhD ಪದವಿ ಕೂಡ ನಾವು ಇಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಈಗ 4 ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಇದೆ. ಇವು ಯಾವ್ಯಾವ 4 ಡಿಪಾರ್ಟ್ಮೆಂಟ್ ಅಂದರೆ ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ, ಫಾರೆಸ್ಟ್ ಬಯಾಲಜಿ ಆ್ಯಂಡ್ ಟ್ರೀ ಇಂಪ್ರೂವ್ಮೆಂಟು, ದೆನ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಆ್ಯಂಡ್ ಯುಟಿಲೈಸೇಷನ್ನು ಮತ್ತು ಫಾರೆಸ್ಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ. ಈ 4 ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ 2 ಡಿಪಾರ್ಟ್ಮೆಂಟ್ಗಳು ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ ಮತ್ತು ಫಾರೆಸ್ಟ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ನಾವು ಡಾಕ್ಟ್ರೇಟ್ ಕೂಡ ಪದವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಮತ್ತು ಡಾಕ್ಟ್ರೇಟ್ಗೆ ಭಾಳಷ್ಟು ಕಾಂಪಿಟೇಷನ್ ಇದೆ. ನಾವು ಏನು ಸೀಟ್ಸ್ ಇರ್ತಾವೆ ಪ್ರತಿ ವರ್ಷ ಫುಲ್ ಆಗುತ್ತೆ. ಈಗ ಸುಮಾರು 4 ಜನ ವಿದ್ಯಾರ್ಥಿಗಳು ನಮ್ಮಿಂದ ಇಲ್ಲಿ ಅರಣ್ಯಶಾಸ್ತ್ರದಲ್ಲಿ ಡಾಕ್ಟ್ರೇಟನ್ನು ಮುಗಿಸಿ ಅವರು ಬೇರೆ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದಂಥವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ಈ ಒಂದು 4 ವಿಭಾಗಗಳಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸು. ಈಗ ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿಯಲ್ಲಿ ಹೈಟೆಕ್ ನರ್ಸರೀಸ್ ಇದೆ. ಮತ್ತು ಫಾರೆಸ್ಟ್ ಪ್ರೊಡಕ್ಟ್ಸ್ ಆ್ಯಂಡ್ ಯುಟಿಲೈಸೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ಸು ಮತ್ತು ವುಡ್ ಅನಾಟಮಿ ಅದನ್ನು ಸ್ಟಡಿ ಮಾಡಲಿಕ್ಕೆ, ವುಡ್ ಕ್ಯಾರೆಕ್ಟರೈಸೇಷನ್ ಮಾಡಲಿಕ್ಕೆ ಇದು ಇದೆ. ಮತ್ತು ಹ್ಯಾವ್ ಬ್ಯಾಂಬೂ ರಿಸೋರ್ಸ್ ಸೆಂಟರ್. ಹಾಗೆಯೇ ಈಗ ಫಾರೆಸ್ಟ್ ಬಯಾಲಜಿ ಆ್ಯಂಡ್ ಟ್ರೀ ಇಂಪ್ರೂವ್ಮೆಂಟಲ್ಲಿ ಅಲ್ಲಿನೂ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ. ಮತ್ತು ಎಪಿಕಲ್ಚರಲ್ಲಿ ಕೆಲಸ ಆಗ್ತಾಯಿದೆ, ಆರ್ಕಿಡಲ್ಲಿ ಕೆಲಸ ಆಗ್ತಾಯಿದೆ, ವೈಲ್ಡ್ ಎಡಿಬಲ್ ಫ್ರೂಟ್ಸ್ ಮೇಲೆ ನಮ್ಮಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಈ ಥರ ಸಂಶೋಧನೆಗಳಿರೋದ್ರಿಂದ ಅದು ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಆಗ್ತದೆ. ಸಂಶೋಧನೆ ಜೊತೆಗೆ ಅಕಾಡೆಮಿ ಕೂಡ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ವಿಸ್ತರಣೆಯಲ್ಲಿನೂ ನಮ್ಮ ಅರಣ್ಯ ಮಹಾವಿದ್ಯಾಲಯ ತೊಡಗಿಸ್ಕೊಂಡು ಹಲವಾರು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ವಿ. ನಮ್ಮಲ್ಲಿ ಇಲ್ಲಿ NGOs ಕೂಡ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೊಡಗು ಮಾಡೆಲ್ ಫಾರೆಸ್ಟ್ ಟ್ರಸ್ಟ್ ಅಂತಕ್ಕಂಥದ್ದು, ಅಗ್ರಿಕಲ್ಚರ್ ಸೈನ್ಸಸ್ ಫೋರಮ್ ಆಫ್ ಕೊಡಗು ಅಂತಕ್ಕಂಥದ್ದು, ಹಲವಾರು NGOಗಳ ಜೊತೆಗೆ. ಹಾಗೆಯೇ ನಮ್ಮ ಒಂದು ಕೊಲಾಬ್ರೇಷನ್ ಏನಿದೆ ಟಾಟಾ ಕಾಫಿ ಲಿಮಿಟೆಡ್ ಜೊತೆ, ನಾವು ಇಲ್ಲಿ ಪಾಲಿಬಟ್ಟದಲ್ಲಿ ಇರ್ತಕ್ಕಂಥ ಟಾಟಾ ಕಾಫಿ ಜೊತೆ ನಾವು ಸಾಕಷ್ಟು ಕೊಲಾಬ್ರೇಟಿವ್ ವರ್ಕನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಈ ಒಂದು ಅರಣ್ಯ ಮಹಾವಿದ್ಯಾಲಯದಲ್ಲಿ ಮುಖ್ಯವಾಗಿ ಜೀವ ವೈವಿಧ್ಯತೆ ಮತ್ತು ಎಕೋಸಿಸ್ಟಮ್ ಸರ್ವಿಸಸ್ ಮತ್ತು ಈಗ ವ್ಯಾಲ್ಯೂ ಎಡಿಷನ್ ಆಫ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ಸು, ಎಪಿಕಲ್ಚರ್ ಬಗ್ಗೆ, ಹಾಗೆ ಹೈ ಕ್ವಾಲಿಟಿ ಸೀಡ್ಲಿಂಗ್ ಪ್ರೊಡಕ್ಷನ್ಸು. ನಾವೀಗ ಸಾಕಷ್ಟು ವೈಲ್ಡ್ ಎಡಿಬಲ್ ಫ್ರೂಟ್ಸು ಮತ್ತು ಇಲ್ಲಿ ಬೇರೆ ಬೇರೆ ಜಾತಿಯ ನೇಟಿವ್ ಸ್ಪೀಸಸ್ ಅಂತ ನಾವು ಹೇಳ್ತೀವಿ, ಅದರದ್ದು ನಾವು ನರ್ಸರಿಯಲ್ಲಿ ಸೀಡ್ಲಿಂಗ್ಸನ್ನು ಬೆಳೆದು ರೈತರಿಗೆ ಕೂಡ ನಾವು ಇದು ಮಾಡ್ತಾಯಿದ್ವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದಂಥ ಒಂದು ವಾತಾವರಣ
ಸುಮಾರು ಈಗ ಒಂದು 30 ವರ್ಷದಲ್ಲಿ ನಾವು ಇಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಸರ್, ಈಗ PUC ಕಂಪ್ಲೀಟ್ ಆಗಿದೆ, ಫಲಿತಾಂಶ ಬಂದಿದೆ. ಈಗ CET ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗಳು. ಹೌದು. ಈಗ ಮುಂದೆ ಬರುವಂತ ಭವಿಷ್ಯದಲ್ಲಿ ಕಾಲೇಜಿಗೆ ಬರುವಂತ ಸ್ಟೂಡೆಂಟ್ಸ್ಗೆ ಅನಿಸಿಕೆ ಏನು? ನನಗೆ ಈಗ ದಿನದಲ್ಲಿ ಸುಮಾರು 40ರಿಂದ 50 ಕಾಲ್ಗಳು ಪೇರೆಂಟ್ಸಿಂದ ಮತ್ತು ವಿದ್ಯಾರ್ಥಿಗಳಿಂದ ಬರ್ತಾ ಇದ್ದವು. ಅವೆಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸಂದೇಶ, ಮಾಹಿತಿ ಏನು ಅಂತಂದರೆ, ಈಗ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೀಗಿದೆ. PCMB ಆಗಿರಬೇಕು, ಆಮೇಲೆ KCET ಪರೀಕ್ಷೆಯನ್ನು ಬರೆದಿರಬೇಕು. KCET ಮತ್ತು PCMB ಎರಡೂ ಮಾರ್ಕ್ಸ್ಗಳನ್ನ ತಗೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ರ್ಯಾಂಕನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಅವರಿಗೆ ಆಪ್ಷನ್ ಎಂಟ್ರಿಯಲ್ಲಿ, ಅವ್ರ ರ್ಯಾಂಕಿಂಗಲ್ಲಿ ಆಪ್ಷನ್ ಎಂಟ್ರೀಸಲ್ಲಿ ಅವರು ಸೀಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಸೀಟು ಅವರವ್ರ ರ್ಯಾಂಕಿಂಗ್ ಮೇಲೆ ಇರುತ್ತೆ. ಇಲ್ಲಿ ಯಾವುದೇ ಆದಂಥ ಡೈರೆಕ್ಟ್ ಅಡ್ಮಿಷನ್ಸು ನಮ್ಮಲ್ಲಿ ಇಲ್ಲ. ಸುಮಾರು ಕ್ಯಾಂಡಿಡೇಟ್ಸು ಮತ್ತು ಇವರೆಲ್ಲ ಪೇರೆಂಟ್ಸು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಡೈರೆಕ್ಟ್ ಅಡ್ಮಿಷನ್ ಇದೆಯಾ ಅಂತ. ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಡೈರೆಕ್ಟ್ ಅಡ್ಮಿಷನ್ಸ್ ಇರಲ್ಲ. ಅದು KEA ಅವರೇ 45 ಸೀಟ್ಸ್ಗೆ ಅವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಮತ್ತು ಮಿಕ್ಕಿದ್ದು ICR ಕೋಟಾ ಇರುತ್ತೆ, ICR ಕೋಟಾದಿಂದ ಬರಬೇಕು. ಹಾಗೆಯೇ ಅಗ್ರಿಕಲ್ಚರ್ ಕೋಟಾ ಇದೆ, 50% ಅಗ್ರಿಕಲ್ಚರ್ ಕೋಟಾದಿಂದ ಬರಬೇಕು. ಇವೆಲ್ಲ ತೊಗೊಂಡು ಅವರು ರ್ಯಾಂಕ್ ಇದು ಮಾಡಿಕೊಂಡು ಸೀಟ್ ಅಲಾಟ್ಮೆಂಟು ಇದನ್ನು ಮಾಡ್ತಾರೆ. ಬಟ್ ಅದಲ್ಲದೆ ನಮ್ಮಲ್ಲಿ ನಾನ್ ರೆಸಿಡೆಂಟ್ ಇಂಡಿಯನ್ NRI ಸೀಟ್ಸ್ ಇದೆ. 6 ಸೀಟ್ಸು NRI. ಅದಕ್ಕೆ ಅವರು ಸಂಬಂಧಿಕರಾಗಲಿ ಅಥವಾ ಅವರ ಫ್ರೆಂಡ್ಸ್ ಆಗಲಿ ಅಥವಾ ಅವ್ರು ಯಾರೋ ಪೇರೆಂಟ್ಸ್ ಆಗಲಿ ಅಥವಾ ಯಾರೋ ಹೊರಗಡೆ ಇರಬೇಕು, ಅವರಿಂದ ಅಫಿಡವಿಟ್ಟು ಮತ್ತು ಅದಕ್ಕೆಲ್ಲ ಪ್ರೊಸೀಜರ್ ಇದೆ NRI ಸೀಟ್ಸ್ಗೆ. ಅದಕ್ಕೆ $3,000 ಫೀಸ್ ಇರುತ್ತೆ. ಅದು ಕೂಡ ಅದ್ರ ಮುಖಾಂತರ ಎಂಟ್ರಿ ಆಗ್ಬೋದು. CETಯಲ್ಲಿ ಆಗಿಲ್ಲ ಅಂದ ಪಕ್ಷದಲ್ಲಿ ಅದರಲ್ಲೂ ಕೂಡ ಅವರು ಎಂಟ್ರಿ ಆಗ್ಬೋದು. ಬಟ್ ಅಲ್ಲಿ ಒಂದು ಅಂದರೆ ಅದನ್ನು ನಾವು ಯಾವ PCMB CET ರ್ಯಾಂಕಿಂಗ್ ತೊಗೊಳ್ಳಲ್ಲ. ಅದರಲ್ಲಿ PCMB ಏನು ಅವ್ರದ್ದು ಮಾರ್ಕ್ಸ್ ಇರುತ್ತೋ ಆ ಪರ್ಸಂಟೇಜ್ ಮೇಲೆ ಅಗೇನ್ ನಾವು ಮೆರಿಟ್ ಲಿಸ್ಟ್ ಯೂನಿವರ್ಸಿಟಿ ಅವ್ರು ಮಾಡಿ ಮೆರಿಟ್ ಪ್ರಕಾರ ನಾವು ಅಲಾಟ್ಮೆಂಟನ್ನು ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ತಾವು ಅದೇ ವಿದ್ಯಾರ್ಥಿಗಳಿಗೀಗ ಕೇಳಿದ್ರಿ. ಈಗ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು, ನಿಮ್ಮ ಸಂದೇಶ? ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ ಏನು ಅಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಅರಣ್ಯಶಾಸ್ತ್ರ ಪದವಿಗೆ ಬಹಳ ಸಾಕಷ್ಟು ಡಿಮ್ಯಾಂಡ್ ಇದೆ. ನಮ್ಮಲ್ಲಿ ಈಗ ಸುಮಾರು 4-5 ವರ್ಷದ ಮತ್ತು ಅದರ ಹಿಂದಿನ ನಾವು ಇದನ್ನು ತಗೊಂಡ್ರೆ CETಯಲ್ಲಿ ಹೈ ರ್ಯಾಂಕಿಂಗ್ ಇದ್ದ ವಿದ್ಯಾರ್ಥಿಗಳು BSc ಫಾರೆಸ್ಟ್ರಿ ಅರಣ್ಯಶಾಸ್ತ್ರವನ್ನು ಆಟ್ ಮಾಡ್ತಾ ಇದ್ದಾರೆ. ಈ ಒಂದು ಡಿಗ್ರಿಗೆ ಅವಕಾಶಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅರಣ್ಯ ಇಲಾಖೆಯಲ್ಲಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ಗೆ C&R ರೂಲ್ ಪ್ರಕಾರ 50% ಅವ್ರಿಗೆ ರಿಸರ್ವೇಷನ್ ಇದೆ. ಹಾಗೆಯೇ ರೇಂಜ್ ಫಾರೆಸ್ಟ್ ಆಫೀಸರ್ಲಿ ಕೂಡ 50% ಇದೆ. ಮತ್ತು ACFಲ್ಲಿ ಕೂಡ ಅವ್ರಿಗೆ 50%. ಟೋಟಲ್ ಸೀಟ್ಸಲ್ಲಿ ಅವ್ರಿಗೆ ಅಷ್ಟು ರಿಸರ್ವೇಷನ್ ಇದೆ. ಅಂದರೆ ಅರಣ್ಯಶಾಸ್ತ್ರ ಪದವಿಯವರು ಮಾಡಿದಂಥವ್ರು ಮಾತ್ರ 50% ಸೀಟ್ಸ್ಗೆ ಎಲಿಜಿಬಲ್ ಇರ್ತಾರೆ, ಅರ್ಹತೆ ಇರ್ತಾರೆ, ಅರ್ಹರಾಗಿರ್ತಾರೆ. ಮಿಕ್ಕಿದ 50% ಅವರು ಬೇರೆ ಜನರಲ್ ಸ್ಟ್ರೀಮಿಂದನೂ ಬರ್ಬೋದು. ಈಗ ಸುಮಾರು 2012ರಿಂದ ಇಲ್ಲಿವರೆಗೆ ಏನು 4-5 ರಿಕ್ರೂಟ್ಮೆಂಟ್ ಆದವು. ಅದರಲ್ಲಿ ಸುಮಾರಷ್ಟು ನಮ್ಮ ವಿದ್ಯಾರ್ಥಿಗಳು, 100 ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯಲ್ಲಿ ಸೇರ್ಕೊಂಡು ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಲ್ಲದೆ ಅರಣ್ಯಶಾಸ್ತ್ರದ ಪದವಿಗಳಿಗೆ ಸಾಕಷ್ಟು ಅವಕಾಶಗಳಿದೆ. ಅವರು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಮತ್ತು ಇಂಡಸ್ಟ್ರೀಸಲ್ಲಿ ಅಪಾರ್ಚುನಿಟೀಸ್ ಇದೆ. ಹಾಗೆಯೇ NGOಸಲ್ಲಿ ಅವರು ವರ್ಕ್ ಮಾಡ್ಬೋದು. ಮತ್ತು ಈಗ ತಮ್ಗೆ ಗೊತ್ತಿರೋ ಹಾಗೆ ಈಗ ವಿ ಆರ್ ಇನ್ ದ ಸಿಚುವೇಶನ್ ಆಫ್ ದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಅದಕ್ಕೆ ಕಾರ್ಬನ್ ಕ್ರೆಡಿಟ್ಸು ಮತ್ತು ಕಾರ್ಬನ್ ಸಿಕ್ವೆಸ್ಟ್ರೇಷನ್ನು ಆ ಒಂದು ಫೀಲ್ಡಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಆ ಒಂದು ಕಂಪ್ನೀಸಲ್ಲಿ ಕೂಡ, ಪ್ರೈವೇಟ್ ಕಂಪ್ನೀಸಲ್ಲಿ ಸೇರಿಕೊಂಡಿದ್ದಾರೆ. ಸೊ ಈಗ ನಾವು ನೋಡಿದ ಹಾಗೆ ಅರಣ್ಯ ಮತ್ತು ನಮ್ಮ ವಾತಾವರಣಕ್ಕೆ ಬಹಳಷ್ಟು ಸಂಬಂಧ ಇರೋದ್ರಿಂದ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ಗೆ ವಿಶ್ವಾದ್ಯಂತ ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ. ಇನ್ನು ಮುಂದೆ ಸಾಕಷ್ಟು ಪ್ರಾಮುಖ್ಯತೆ ಅದಕ್ಕೆ ಸಿಗ್ತಾ ಇರೋದರಿಂದ ಅವಕಾಶಗಳು ಇದೆ. ಈಗ ನನ್ನ ವಿಚಾರದಲ್ಲಿ ಹೇಳೋದಾದರೆ ಎಲ್ಲ ಡಿಗ್ರಿಗಳು ಸಮಾನ, ಎಲ್ಲ ಒಂದೇ ಇದರಲ್ಲಿರುತ್ತೆ. ಆದರೆ ಅದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಯಾವ ರೀತಿ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಹೋಗ್ತಾರೆ, ಅವರು ಯಾವ ರೀತಿ
ತಮ್ಮ ಒಂದು ಗುರಿಯನ್ನು ಇಟ್ಟುಕೊಂಡು ಅವರು ಮುಂದುವರಿತಾರೆ ಅಂತನ್ನೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ಬಿಟ್ಟಿದ್ದು. ಅದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ಈಗೇನು ಹೋದ ವರ್ಷದಲ್ಲಿ 2 ಜನ ಇಂಡಿಯನ್ ಫಾರೆಸ್ಟ್ ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ರು. ಒಂದು ನಿಶಾ ಅಂತ, ಇನ್ನೊಬ್ಬ ಸಂದೀಪ್ ಅಂತ. ಈಗ ನಿಶಾ ಮತ್ತು ಸಂದೀಪ ಅವರು ಒಂದು ಆವ್ರೇಜ್ ಸ್ಟೂಡೆಂಟ್, ನಾನು ಅವ್ರನ್ನ ನೋಡಿದ ಹಾಗೆ ಕಲಿಕೆ ಸಮಯದಲ್ಲಿ. ಆದರೆ ಅವರು ಮೊದಲೇ ವರ್ಷದಿಂದನೂ ಅವ್ರು ನೋಡಿದ್ದೆ. ನಾನು IFSಗೆ ನಾವು ಪ್ರಿಪೇರ್ ಆಗಲೇಬೇಕು, ನಾನು IFS ಮಾಡಲೇಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ಅವರು ಅವಾಗಿಂದನೇ ಅದಕ್ಕೆ ಪ್ರಾರಂಭಿಕವಾಗಿ ಅದನ್ನು ಸಿದ್ಧತೆಯನ್ನು, ಅದಕ್ಕೆ ಬೇಕಾದಂಥ ಮಟೀರಿಯಲ್ಸು, ಟೆಕ್ಸ್ಟ್ ಬುಕ್ಸು ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು ಅಭ್ಯಾಸ ಮಾಡಲಿಕ್ಕೆ ಇದು ಮಾಡಿದರು. ನಿಶಾ ಅನ್ನೋ ಒಬ್ಬ ವಿದ್ಯಾರ್ಥಿ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು, ಮೇನ್ಸ್ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸು ಮೇನ್ಸ್ ಆಯಿತು, ಇಂಟರ್ವ್ಯೂ ಆಗಲಿಲ್ಲ. ಥರ್ಡ್ ಅಟೆಂಪ್ಟಲ್ಲಿ ಅವರು ಕ್ವಾಲಿಫೈ ಆಗಿ ಇಂಟರ್ವ್ಯೂಯಲ್ಲೂ ತೇರ್ಗಡೆ ಒಂದು ಈಗ ತರಬೇತಿಯಲ್ಲಿದ್ದಾರೆ. ಅದೇ ರೀತಿ ಸಂದೀಪ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಶ್ರಮ ವಹಿಸಿ ಅವರು ಕಲಿತಾರೋ, ಯಾವ ರೀತಿಯಾದಂಥ ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಕೆಲಸವನ್ನು ಮಾಡ್ತಾರೋ, ಆವಾಗ ಎಲ್ಲರಿಗೂ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಕೆಲವು ಅಲುಮ್ನೈಸು ಈವನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದೇನೆಂದರೆ, ಆ್ಯಸ್ ಅ ಸೈಂಟಿಸ್ಟ್, ಆ್ಯಸ್ ಅ ಕನ್ಸಲ್ಟೆಂಟ್ಸ್, ಅದೇನೆಂದರೆ ಅವರ ಇಂಟ್ರೆಸ್ಟು. ಸೊ ಅವಕಾಶಗಳು ಎಲ್ಲ, ನೀವು ಇಂಜಿನಿಯರಿಂಗ್, ಮೆಡಿಕಲ್ಲು ಅಥವಾ ಬೇರೆ ಬೇರೆ ಫೀಲ್ಡನ್ನು ತೊಗೊಂಡ್ರೆ ಎಲ್ಲಿನೂ ನಿಮಗೆ ಡೈರೆಕ್ಟ್ ಕೆಲವೊಂದು ಮಾತ್ರ. ಈಗ ಟಾಪ್ IITಸಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಇರುತ್ತೆ, ಅಥವಾ ಕೆಲವೊಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರುತ್ತೆ. ಬಟ್ ಕ್ಯಾಂಪಸ್ ಇಂಟರ್ವ್ಯೂರಲ್ಲಿ ಇದ್ದವರು ಬರೀ ಸೆಲೆಕ್ಟ್ ಆಗೋರು 10% ಮಾತ್ರ. ಮಿಕ್ಕಿದವ್ರಿಗೆ ಎಲ್ಲಿ ಅವಕಾಶ ಇಲ್ಲ. ದೇ ವಿಲ್ ಫೈಂಡ್ ಔಟ್ ದೇರ್ ಅಪಾರ್ಚುನಿಟೀಸ್. ಸೊ ಹಾಗಾಗಿ ಬಟ್ ಬೇರೆ ಡಿಗ್ರಿಗಳನ್ನ ಕಂಪೇರ್ ಮಾಡಿದರೆ ಅರಣ್ಯಶಾಸ್ತ್ರಕ್ಕೆ ಓದಂಥವ್ರಿಗೆ ಅವಕಾಶಗಳು ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ನೆಕ್ಸ್ಟು ಈ ಕಾಲೇಜು 1995ರಲ್ಲಿ ಪೊನ್ನಂಪೇಟೆಯಲ್ಲಿ ಪ್ರಾರಂಭ ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಒಂದಷ್ಟು ಡೀನ್ಗಳು ಬಂದಿದ್ದಾರೆ. ಹೌದು ಅಲ್ವಾ ಸರ್? ಈಗ ನೀವೊಂದು ಮಾತು ಹೇಳಿದ್ರಿ, ವಿದ್ಯಾರ್ಥಿಗಳು ಅವ್ರ ಶ್ರಮದ ಮೇಲೆ ನಾವು ಏನೇ ಮಾಡಿದರೂ ಯಶಸ್ಸು ಗಳಿಸಲಿಕ್ಕೆ ಅವಕಾಶ ಇರುವಂಥದ್ದು ಅಂತ. ಅದಕ್ಕೆ ಕನ್ನಡದಲ್ಲೊಂದು ನುಡಿಮುತ್ತಿದೆ ಸರ್, ಹವ್ಯಾಸ ಬದಲಿಸು ಹಣೆಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾದೀತು, ದೋಣಿ ಬದಲಾಯಿಸಬೇಡ ದಿಕ್ಕು ಬದಲಾಯಿಸು ಸಾಕು ದಡ ಸಿಕ್ಕೀತು ಅಂತ. ಹಾಗಾಗಿ ಎಷ್ಟು ಚೆನ್ನಾಗಿ ನೋಡಿ, ಈಗ ನಾನೇನು ಹೇಳಿದ್ನಲ್ಲ ಅದು ಈ ಒಂದು ನುಡಿಮುತ್ತಿನಲ್ಲಿ ಎಲ್ಲನೂ ಹುದಿಕೊಂಡಿದೆ, ನೆನಪಾಯ್ತು. ಹಾಗಾಗಿ ಇಲ್ಲ, ತಾವು ಒಂದು ಒಳ್ಳೆಯ ಒಂದು ನುಡಿಮುತ್ತನ್ನ ಹೇಳಿದ್ರಿ. ಸೊ ಅವನು ದೋಣಿನ ಬದಲಾಯಿಸಕ್ಕಾಗಲ್ಲ, ಆ ದೋಣಿಯಲ್ಲೇ ಇದ್ಕೊಂಡು ಅವನ ಆ ದಿಕ್ಕನ್ನ ಬದಲಾಯಿಸಿದ್ರೆ ಅವನು ಎಲ್ಲಿ ಮುಟ್ಟಬೇಕೋ ಆ ದಡವನ್ನ ಮುಟ್ತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿದೆ. ಇದು ನಮ್ಮ ಅಸಾದುಲ್ಲಾ ಬೇಗ್ ಅಂತ ಒಬ್ಬ ಕವಿ ಈ ನುಡಿಮುತ್ತನ್ನು ಬರೆದಿರುವಂಥದ್ದು ಸರ್. ಈಗ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಕೇಳ್ತಿರುವಂಥದ್ದು, 1995ರಲ್ಲಿ ಈ ಕಾಲೇಜು ಪೊನ್ನಂಪೇಟೆಯಲ್ಲಿ ಪ್ರಾರಂಭ ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಕೆಲವೊಂದಷ್ಟು ಡೀನ್ಗಳು ಇಲ್ಲಿ ಕೆಲಸ ಮಾಡಿದ್ದಾರೆ, ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಸರ್? ಅಲ್ಲಿ ಬೋರ್ಡ್ ಸಮೇತ ಇದೆ. ಮೊದಲನೇದಾಗಿ ಇಲ್ಲಿ ನಮ್ಮ ಏನು ಕಾಲೇಜು ಪ್ರಾರಂಭ ಆಯಿತು ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಮಾಡಿದಂಥವ್ರು, ಓಕೆ ಸರ್, ನಮ್ಮ ಮೊದಲ ಡೀನ್ ರಾದಂಥವ್ರು ಡಾಕ್ಟರ್ MC ದೇವಯ್ಯ ಅವರು. ಆವಾಗ ಅದನ್ನ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾ ಇತ್ತು. ಸೊ ಅವರು 9/10/1995ಕ್ಕೆ ಇಲ್ಲಿ ಬೆಂಗಳೂರಿನಿಂದ ಶಿಫ್ಟ್ ಆಯಿತು ಒಂದು ಬ್ಯಾಚು. ಅವರು 28/11/95ವರೆಗೂ ಈ ಕಾಲೇಜ್ನಲ್ಲಿ ಡೀನ್ ಆಗಿ, ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಬಹಳಷ್ಟು ಶ್ರಮ ಇದೆ ಈ ಕಾಲೇಜ್ ಇಲ್ಲಿಗೆ ಬೆಂಗಳೂರಿನಿಂದ ಇಲ್ಲಿ ಬರಲಿಕ್ಕೆ. ಹಾಗೇನೆ ನಂತರ ಡಾಕ್ಟರ್ ಸ್ವಾಮಿರಾವ್ ಅಂತಂದು 95ರಿಂದ 97ವರೆಗೆ, ಮತ್ತೆ ಡಾಕ್ಟರ್ BC ಉತ್ತಯ್ಯನವರು, ಅವರು 97ರಿಂದ 99ವರೆಗೆ. ಹಾಗೆ ಮತ್ತೆ ಸ್ವಾಮಿರಾವ್ ಆದ್ರು. ಡಾಕ್ಟರ್ CSP ಪಾಟೀಲ್ ಅಂತ 2002ಇಂದ 2007 5 ಇಯರ್ಸ್ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. ಇವರು ನಮ್ಮ ಗುರುಗಳು ಕೂಡ ಆಗಿದ್ರು. ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಆಗಿ, ಒಬ್ಬ ಶಿಕ್ಷಕನಾಗಿ ಸಾಕಷ್ಟು ಈ ಅರಣ್ಯ ಮಹಾವಿದ್ಯಾಲಯಕ್ಕೆ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಡಾಕ್ಟರ್ NA ಪ್ರಕಾಶ್ ಅಂತ, ಇವರು ಮೊದಲಿಂದನೂ ಕೂಡ ಅರಣ್ಯಶಾಸ್ತ್ರದಲ್ಲಿ ಹಾರ್ಟಿಕಲ್ಚರ್ ಇದ್ರು ಕೂಡ ಇವರು ಅರಣ್ಯಶಾಸ್ತ್ರದಲ್ಲಿ ಪಾಠವನ್ನ, ಅಂದ್ರೆ ಶಿಕ್ಷಕರಾಗಿ ಕೃಷಿ ವಿಶ್ವವಿದ್ಯಾಲಯದಿಂದನೂ ಕೆಲಸ ಮಾಡಿಕೊಂಡು ಅವರು ಕೂಡ ಬಹಳಷ್ಟು ವರ್ಷ ಇಲ್ಲಿ ಸುಮಾರು 7ರಿಂದ ಅಂದ್ರೆ 8 ವರ್ಷ ಅವರು ಡೀನ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ನಂತರ ನಮ್ದು ಈಗ
ಏನೋ ಬೆಂಗಳೂರಿಂದ ಕೆಳದಿ ಶಿವ ಕೆಳದಿ ಶಿವಪ್ಪನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೈನ್ಸಸ್ಗೆ ಆಯಿತು. ಹ್ಮ್. ಆವಾಗ ಅದರ ಮೊದಲು ಡೀನ್ ಕೂಡ ನಮ್ಮ ಡಾಕ್ಟರ್ ಎನ್ ಎ ಪ್ರಕಾಶ್ ಅಂತ 2013ರಿಂದ 2016 16ವರೆಗೆ. ಸೊ 2007ರಿಂದ ಹ್ಮ್. 16ವರೆಗೆ ಡಾಕ್ಟರ್ ಅವ್ರದ್ದು ಲಾಂಗೆಸ್ಟ್ ಪೀರಿಯಡ್. ಹ್ಮ್. ನಂತರ ಡಾಕ್ಟರ್ ಕುಶಲಪ್ಪ ಅವರು ಹ್ಮ್. ಅವರು ಕೂಡ ಹಾರ್ಟಿಕಲ್ಚರ್ ಇದ್ರು, ಅವರು ಕೂಡ ಈ ಒಂದು ಅರಣ್ಯ ಮಹಾವಿದ್ಯಾಲಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. 2016ರಿಂದ 2023ವರೆಗೆ ಹ್ಮ್. ಅವರು ಡೀನ್ ಆಗಿ ಈ ಒಂದು ಅವ್ರ ನಂತರ ಹ್ಮ್. ನಾನು ಇಲ್ಲಿ 2023ರಿಂದ ಡೀನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಓಕೆ ಸರ್. ಹ್ಮ್. ಇನ್ನೊಂದಷ್ಟು ಈ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಹೋದಾಗ ಇಲ್ಲಿ ಒಂದಷ್ಟು ಫೋಟೋಸ್ಗಳಿದೆ. ಹಿಂದೆ ಕೆಲಸ ಮಾಡಿದಂತಹ ಡೀನ್ರವರ ಫೋಟೋಗಳಿದೆ ಸರ್. ಇದು ಇವರು ಡಾಕ್ಟರ್ ಬಿ.ಸಿ. ಉತ್ತಯ್ಯನವರು, ಇದು MC ದೇವಯ್ಯ MC ಅಂತಿದೆ. ದೇವಯ್ಯ ಅವರು. ಸರ್ ಒಂದು ನೇರ ಕ್ವಶನ್ ಕೇಳ್ತೀನಿ ಸರ್. ಈಗ ನಿಮಗೆ ದೇವಯ್ಯ ಅವ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಳಿ ಸರ್. ದೇವಯ್ಯ ಅವರು ಇಲ್ಲಿ ಕಾಲೇಜಿನ ಡೀನ್ ಆಗಿ ಅವ್ರ ಇಂದಾಗಿ ಈ ಒಂದು ಕಾಲೇಜು ಇಲ್ಲಿ ಪ್ರಾರಂಭವಾಯಿತು. ಅವರು ಮೂಲತಃ ಕೊಡಗಿನವರಾಗಿದ್ರು. ಓಕೆ ಸರ್. ಸೊ ಈ ಕೊಡಗಿನಲ್ಲಿ ಯಾವುದೇ ಪ್ರೊಫೆಷನಲ್ ಡಿಗ್ರಿ ಕಾಲೇಜ್ಗಳು ಇಲ್ಲ. ಹ್ಮ್. ಹಾಗಾಗಿ ಅರಣ್ಯ ಶಾಸ್ತ್ರ ಇರೋದ್ರಿಂದ, ಕೊಡಗಿನಲ್ಲಿ ಅರಣ್ಯ ಹೇರಳವಾಗಿರೋದ್ರಿಂದ ಕಲಿಕೆಗೆ ಮತ್ತು ಇದಕ್ಕೆ ಅರಣ್ಯದ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳೇನೆ ಇವೆ ಅನ್ನೋ ದೃಷ್ಟಿಯಿಂದ ಅವರು ಇಲ್ಲಿ ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಡಾಕ್ಟರ್ ಸ್ವಾಮಿರಾವ್ ಅಂತ ಎರಡನೇವರು ಸ್ವಾಮಿರಾವ್ ಅವರು ಕೂಡ ಮೊದಲಿಂದನೂ ಅವರು ಹಾರ್ಟಿಕಲ್ಚರಿಸ್ಟ್ ಇದ್ದು ಕೂಡ ಮೊದಲಿಂದನೂ ಅವರು ಈ ಅರಣ್ಯ ಶಾಸ್ತ್ರದಲ್ಲಿ GKVKಯಲ್ಲಿ ಪಾಠವನ್ನ ಶಿಕ್ಷಕರಾಗಿ ಕೆಲಸ ಮಾಡಿ ಇದನ್ನ ಮಾಡಿದ್ರು. ಅದಾದ ನಂತರ ಕಾಲೇಜ್ ಬಂದಾಗ ಅವ್ರನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಅವರು ಕೂಡ ಒಬ್ಬ ಒಳ್ಳೆಯ ಅಧಿಕಾರಿ. ಅದೇ ರೀತಿ ಡಾಕ್ಟರ್ B.C. ಉತ್ತಯ್ಯ ಅವರು, ಇವರು ಶಿಸ್ತಿನ ಸಿಪಾಯಿ ಅಂತಾನೆ ನಾವು ಹೇಳ್ಬೋದು. ಅವರ ಒಂದು ಆ ಟೈಮ್ ಪಂಕ್ಚುಯಾಲಿಟಿ, ಸೆನ್ಸ್ ಆಫ್ ಟೈಮ್, ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಪ್ಲಿನ್ ಅದಕ್ಕೆ ಹೆಸರುವಾಸಿಯಾದಂಥವ್ರು. ಮತ್ತು ಹಾಗೆ ಡಾಕ್ಟರ್ CSP ಪಾಟೀಲ್ ಕೂಡ ಒಬ್ಬ ಒಳ್ಳೆಯ ಶಿಕ್ಷಕ. ಅವ್ರು ಮೊದಲು ಇಲ್ಲಿ ಪ್ರೊಫೆಸರ್ ಅಂಡ್ ಹೆಡ್ ಆಗಿ ಸಿಲ್ವಿಕಲ್ಚರ್ ಅಂಡ್ ಅಗ್ರೋ ಫಾರೆಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಾದ ನಂತರ ಡೀನ್ ಆಗಿ ಅವರು ಸುಮಾರು ವರ್ಷಗಳನ್ನ. ಅಂಡ್ ಇವರು ಡಾಕ್ಟರ್ ಎನ್ ಎ ಪ್ರಕಾಶ್ ಅವರು ಕೂಡ ಒಬ್ಬ ಶಿಸ್ತಿನ ಸಿಪಾಯಿ, ಮತ್ತೆ ಒಳ್ಳೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆ ಕ್ರೀಡಾಪಟು ಆದಂಥವ್ರು. ಅವರು ಕೂಡ ಸಾಕಷ್ಟು ಕೆಲಸಗಳನ್ನ ಇಲ್ಲಿ ಈ ಒಂದು ಅರಣ್ಯ ಮಹಾವಿದ್ಯಾಲಯದಲ್ಲಿ ಮಾಡಿದ್ದಾರೆ. ಇವರೆಲ್ಲರ ಕೊಡುಗೆಗಳಿಂದ ಒಂದು ಸಣ್ಣ ಸಂಸ್ಥೆ ಇದ್ದಂತಹದ್ದು ಈಗ ರಾಷ್ಟ್ರ ಮಟ್ಟದ ಮತ್ತು ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಅರಣ್ಯ ಮಹಾವಿದ್ಯಾಲಯ ಸಂಸ್ಥೆ ಗುರುತುಕೊಂಡಿದೆ. ಆ ಒಂದು ಕಾರಣದಿಂದಾಗಿನೇ ನಾವು ಸಾಕಷ್ಟು ನ್ಯಾಷನಲ್ ಏಜೆನ್ಸಿ ಜೊತೆ ನಮ್ಮ ಕೊಲಾಬ್ರೇಷನ್ಸ್ ಇದೆ. ಹಾಗೆ ಇಂಟರ್ನ್ಯಾಷನಲ್ ಏಜೆನ್ಸಿ ಜೊತೆ ನಮ್ದು ಕೊಲಾಬ್ರೇಷನ್ಸ್ ಇದೆ. ವರ್ಲ್ಡ್ ಅಗ್ರೋ ಫಾರೆಸ್ಟ್ರಿ ಸೆಂಟರ್, ETH ಜುರಿಕ್ ಜೊತೆ ಇದೆ, ಸಿರಾಡ್ ಫ್ರಾನ್ಸ್ ಜೊತೆ ಇದೆ, ಈಗ ಸಿಫೋರ್ ಜೊತೆ ಇದೆ. ಮೊನ್ನೆ ಕೂಡ ನಾನೀಗ ಒಂದು ಇದೇ ರೀತಿ ಕೊಲಾಬರೇಟಿವ್ ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಫಿಲಿಪೀನ್ಸ್ಗೆ ಹೋಗಿದ್ದೆ, ಮತ್ತೆ ಇಂಡೋನೇಷಿಯಾ ಸಿಫೋರ್ಗೆ ನಾನು ಹೋಗಿದ್ದೆ. ಸೊ ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮಲ್ಲಿ ಏನು ನಡೀತಕ್ಕಂಥ ಒಂದು ಇಲ್ಲಿ ಕೆಲಸಗಳು ಮತ್ತು ಸಂಶೋಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಇನ್ನೊಂದು ಸರ್, ಇಲ್ಲಿ ನಿಮ್ಮ ಹಿಂದೆ ಇದ್ದಂಥ ಡೀನು ಕುಶಲಪ್ಪರ ಫೋಟೋ ಒಂದಿಲ್ಲ, ಅವ್ರ ಬಗ್ಗೆ ಒಂದು ಹೇಳಿ. ಕುಶಲಪ್ಪ ಅವರು ಆ್ಯಕ್ಚುಲಿ ಅವರು ಕೂಡ ಒಬ್ಬ ಒಳ್ಳೆಯ ಡೀನ್ ಆಗಿ ಅರಣ್ಯ ಮಹಾವಿದ್ಯಾಲಯಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಪ್ರೊಫೆಸರ್ ಅಂಡ್ ಹೆಡ್ ಆಗಿ ಫಾರೆಸ್ಟ್ ಬಯಾಲಜಿಯಲ್ಲಿ ಇದ್ರು. ಅವರು ಕೂಡ ಈ ಒಂದು ಏನು ನಾನು ಕೊಲಾಬ್ರೇಷನ್ಸ್ ಅಂತ ಹೇಳಿದೆ ಅದಕ್ಕೆ ಸಾಕಷ್ಟು ಅವರು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸು, ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸು ಬಹಳಷ್ಟು ಮಾಡಿದ್ದಾರೆ. ಒಬ್ಬ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ. ನೆಕ್ಸ್ಟ್ ಸರ್, ವಿದ್ಯಾರ್ಥಿಗಳು ಇಲ್ಲಿ ಅರಣ್ಯ ಪದವಿಗೆ ಬರ್ತಾ ಇರ್ತಾರೆ. ಕೆಲವೊಂದಷ್ಟು ಮಾನ್ಯತೆ ಬಗ್ಗೆನೂ ಅವರಿಗೆ ಸಂದೇಹಗಳಿರುತ್ತೆ. ಹಾಗಾಗಿ ಮಾನ್ಯತೆ ಬಗ್ಗೆ ಒಂದಷ್ಟು ಸರ್ಟಿಫಿಕೇಟ್ಗಳನ್ನು ಹಾಕಿದ್ದೀರಿ ಸರ್, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಇದು ಫಸ್ಟ್ ನಮಗೆ ICR ಅಕ್ರಿಟೇಷನ್ ಆಯಿತು. ಓಕೆ ಸರ್. ಈಗ ಏನೋ ಪ್ರತಿ 5 ವರ್ಷಕ್ಕೆ ಒಂದು ಸರಿ ಅದು ಅಸೆಸ್ಮೆಂಟ್ ಇದನ್ನ ಮಾಡ್ತಾರೆ, ಅಂದರೆ ಅಸೆಸ್ಮೆಂಟ್ ಪೀರಿಯಡ್ ಅಂತ. ಅಲ್ಲಿ ಮಾಡಿದಂಥ ಶಿಕ್ಷಣ ಆಗಲಿ, ಸಂಶೋಧನೆ ಆಗಲಿ, ವಿಸ್ತರಣೆ ಆಗಲಿ, ಅದನ್ನೆಲ್ಲ ಮಾಡಿದಂಥ ಒಂದು ನೋಡಿಕೊಂಡು ನಮಗೆ ಅಕ್ರಿಟೇಷನ್ ಅನ್ನು ಕೊಡ್ತಾರೆ. ಸೊ ಈಗ ಫಸ್ಟ್ ನಮ್ಮ ಅಕ್ರಿಟೇಷನ್ ಆಗಿದ್ದು 2014ರಲ್ಲಿ 2014 ನವೆಂಬರು 2014ರಲ್ಲಿ ಅದಾದ ನಂತರ ಪ್ರತಿ 5 ವರ್ಷಕ್ಕೊಂದ್ಸರಿ ಏನೋ ನಮ್ಮ ಅಕ್ರಿಟೇಷನ್ ಹಾಕೊಂಡು ಬಂದಿದೆ. ಈಗ
ಅಕ್ರಿಟೇಷನ್ ಜೊತೆಗೇನೆ ಹ್ಮ್. ನಮ್ಮ ಈ ಒಂದು ಸಂಸ್ಥೆಗೆ ಹ್ಮ್. ICFRE ಅವಾರ್ಡ್ ಫಾರ್ ಹ್ಮ್. ಎಕ್ಸಲೆನ್ಸ್ ಇನ್ ಫಾರೆಸ್ಟ್ರಿ 2020 ಓಕೆ ಸರ್. ಅದು ಪ್ರಶಸ್ತಿನೂ ಕೂಡ ಬಂದಿದೆ. ಹ್ಮ್. ಈಗ ಏನು ಈ ಒಂದು 2019ರಿಂದ ಹ್ಮ್. 5 ವರ್ಷದ ಅಸೆಸ್ಮೆಂಟ್ ಪೀರಿಯಡ್ ICR ಮತ್ತೆ ICFRE ಹ್ಮ್. ಮಾಡಿರೋ ಒಂದು ಇದ್ರ ಪ್ರಕಾರ ಹ್ಮ್. ನಮ್ಮ ಕಾಲೇಜಿಗೆ ICFRE ಇಂದ A++ ರ್ಯಾಂಕಿಂಗ್ ಬಂದಿದೆ. ಹಾ. ಮತ್ತೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯಗಳು ಪ್ರತಿಷ್ಠಿತ 5 ಅರಣ್ಯ ಮಹಾವಿದ್ಯಾಲಯಗಳಲ್ಲಿ ನಮ್ಮ ಒಂದು ಅರಣ್ಯ ಮಹಾವಿದ್ಯಾಲಯ ಕೂಡ ಸೊ ಅದಕ್ಕೆ ನನಗೆ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಓಕೆ ಸುಮಾರು 23 ಏನು ಕಾಲೇಜುಗಳಲ್ಲಿ ಹ್ಮ್. ಈ ಒಂದು ಪದವಿಯನ್ನು ಕೊಡ್ತಾ ಇದ್ದಾರೆ. ಈ 23 ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿ 5 ಪ್ರತಿಷ್ಠಿತ ಕಾಲೇಜುಗಳು ಅಂತ ICFRE ಗುರುತಿಸ್ತದೆ. ಅದರಲ್ಲಿ ನಮ್ದು ಕೂಡ ಒಂದು ಅಂತ ನನಗೆ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಇದೊಂದು ಏನೋ ಸರ್ಟಿಫಿಕೇಟ್ ಇದೆ ಸರ್. ಇದು ಏನು ಅಂದ್ರೆ ರೋಟ್ರಾಕ್ಟ್ ಇಂದ ಇದೆ. ಈಗ ನಾನೇನು ಹೇಳಿದೆ ನಿಮಗೆ NGOs ಜೊತೆ ಕೂಡ ಮತ್ತೆ ಈ ಒಂದು ಸಮಾಜನ ಸೇವೆಯನ್ನು ಮಾಡ್ತಕ್ಕಂಥ ಸಂಸ್ಥೆಗಳ ಜೊತೆ ಕೂಡ ನಾವು ಏನು ಕೊಲಾಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಆ ಒಂದು ಕೊಲಾಬ್ರೇಟಿವ್ ವರ್ಕಲ್ಲಿ ಕೂಡ ನಮಗೆ ಕೆಲವೊಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ಸ್ ಕೂಡ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಇದು ಡೀನ್ ಚೇಂಬರಲ್ಲಿ ಒಂದಷ್ಟು ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಅನಿಸ್ತು. ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟು ಮಾಹಿತಿಯನ್ನು ನಾವು ಈಗ ಕೊಟ್ಟಿದ್ವಿ. ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಿದ್ವಿ. ಬಾಯ್ ಬಾಯ್. ನಮಸ್ಕಾರ.